ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿನಿ ಇ ಲರ್ನಿಂಗ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸಾಮಿನೇಷನ್ 2022 ಓಕೆ. ಸೊ MTS ಎಕ್ಸಾಮ್ದು ಏನು 2022 ನಡೆದಿತ್ತಲ್ಲ ಅದು 23 ಎಕ್ಸಾಮ್ ಆಗಿತ್ತು. ನಿನ್ನೆ ನಾನು 2ನೇ ತಾರೀಕು 5ನೇ ತಿಂಗಳದ್ದು ಮಾಡಿದ್ದೆ. ಇವತ್ತು 3ನೇ ತಾರೀಕು ದ ಸೇಮ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ನಾನು ನಿಮಗೆ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇವತ್ತಿನ ಸೆಕ್ಷನಲ್ಲಿ ನಾವು GKನ ನಾವು ಅನಾಲಿಸಿಸ್ ಮಾಡೋಣ. ಹಾಗೆ ಅದ್ರ ಬಗ್ಗೆ ನಾನು ಕೀ ಪಾಯಿಂಟ್ಸ್ನ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮಗೆ ಬೋನಸ್ ಟಿಪ್ ಆಗಿ ಒಂದು ಹೇಳಬೇಕಿತ್ತು. ಕ್ವಶನ್ ಅಲ್ಲ, ಇನ್ಫಾರ್ಮೇಶನ್. ಸೊ ಏನಪ್ಪಾ ಅಂತಂದ್ರೆ ಇವೆಲ್ಲ ಆದ್ಮೇಲೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಲಾಸ್ಟಿಗೆ ಟಾಪಿಕ್ಸ್ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಆ ಟಾಪಿಕ್ಸ್ ನ ಮಸ್ಟ್ ಅಂಡ್ ಶುಡ್ ಓದಿ. ಅಕಸ್ಮಾತ್ ವಿಡಿಯೋ ಇಷ್ಟ ಅಲ್ಲ ಅಂತಂದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೀವು ಸೀದಾ ಟಾಪಿಕ್ಸ್ ನ ನೀವು ಬರ್ತ್ಕೊಂಡು ಅದ್ರ ಪ್ರಕಾರನೇ ಓದಿ. ಅಕಸ್ಮಾತ್ ಈ ಒಂದು ಸೆಕ್ಷನ್ ಅಲ್ಲಿ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಏನಾದ್ರು ನಿನ್ನೆದು ಒಂದು ಕ್ವಶನ್ಸ್ ಏನಾದ್ರು ರಿಪೀಟೆಡ್ ಆಗಿದೆ, ನಾನು ಅದಕ್ಕೆ ಆಶ್ ಅಂತ ಹಾಕಿ ರಿಪ್ ಅಂತ ಹಾಕ್ತೀನಿ. ಓಕೆ, ಆಶ್ ಅಂತ ಹಾಕಿ ರಿಪ್ ಅಂದ್ರೆ ರಿಪೀಟೆಡ್ ಅಂತ ಹಾಕ್ತೀನಿ. ಸೊ ಆ ಕ್ವಶನ್ಸ್ ನ ಮಸ್ಟ್ ಅಂಡ್ ಶುಡ್ ಓದಿ, ಅದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತ. ಓಕೆ, ಸೊ ಇವತ್ತಿನ ವಿಡಿಯೋಗೆ ಬರೋದಾದ್ರೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಹೂ ಅಸೆಂಡೆಡ್ ದ ಥ್ರೋನ್ ಆಫ್ಟರ್ ದ ಡೆತ್ ಆಫ್ ಘಿಯಾಸುದ್ದೀನ್ ತುಘಲಕ್. ಸೊ ಘಿಯಾಸುದ್ದೀನ್ ತುಘಲಕ್ ಆದ್ಮೇಲೆ ಥ್ರೋನ್ ಅಂದ್ರೆ ಯಾರು ಅಧಿಕಾರನ ವಹಿಸ್ಕೊಂಡ್ರು ಅಂದ್ರೆ ಅವರ ಮಗ ಮೊಹಮ್ಮದ್ ಬಿನ್ ತುಘಲಕ್. ಓಕೆ, ಸೊ ಘಿಯಾಸುದ್ದೀನ್ ತುಘಲಕ್ ಬಗ್ಗೆ ಹೇಳುವಂತದ್ದಾದ್ರೆ ಇವರು ತುಘಲಕ್ ಒಂದು ಇದು ಸಂಸ್ಥಾನ ಅಂದ್ರೆ ಡೈನಾಸ್ಟಿ ಇರುತ್ತಲ್ಲ, ಓಕೆ, ಸಾಮ್ರಾಜ್ಯ. ಸೊ ಅದನ್ನ ಸ್ಥಾಪನೆ ಮಾಡಿದ್ ಯಾರಪ್ಪ ಅಂತಂದ್ರೆ ತುಘಲಕ್, ಘಿಯಾಸುದ್ದೀನ್ ತುಘಲಕ್. ಓಕೆ, ದೆನ್ ನೆಕ್ಸ್ಟ್ ಇವರು ಒಂದು ರಿಫಾರ್ಮ್ಸ್ ನ ಅವರು ತಗೊಂಡ್ ಬರ್ತಾರೆ. ಓಕೆ, ಸೊ ಯಾವ ತರ ರಿಫಾರ್ಮ್ಸ್ ಅಪ್ಪ ಅಂತಂದ್ರೆ ಜುಡಿಷಿಯರಿ ಇರ್ಬೋದು ಅಥವಾ ಇರಿಗೇಷನ್ ಇರ್ಬೋದು ಅಂಡ್ ಅಗ್ರಿಕಲ್ಚರ್. ಓಕೆ, ಸೊ ಇದ್ರ ಒಂದು ರಿಫಾರ್ಮ್ಸ್ ನ ನಮ್ಗೆ ಇಂಡಿಯಾದಲ್ಲಿ ತಗೊಂಡ್ ಬರೋದು ಯಾರಪ್ಪ ಅಂತಂದ್ರೆ ಅದು ಘಿಯಾಸುದ್ದೀನ್ ತುಘಲಕ್ ಆಗಿರ್ತಾರೆ. ಓಕೆ, ಅಂಡ್ ತುಘಲಕ್ ಬಗ್ಗೆ ಅಂದ್ರೆ ಘಿಯಾಸುದ್ದೀನ್ ತುಘಲಕ್ ಅವ್ರ ಬಗ್ಗೆ ಇನ್ನೊಂದು ಹೇಳುವಂತದಾದ್ರೆ ಸೊ ಇವರು ತುಘಲಕ್ ಸಿಟಿನ ಸ್ಥಾಪನೆ ಮಾಡಿರ್ತಾರೆ. ಓಕೆ, ಸೊ ತುಘಲಕ್ ಸಿಟಿ ಯಾರು ಒಂದು ಬಿಲ್ಡ್ ಮಾಡಿರೋದು ಅಂದ್ರೆ ಘಿಯಾಸುದ್ದೀನ್ ತುಘಲಕ್. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ತುಘಲಕ್ ಬಾದ್ ಫೋರ್ಟ್. ಓಕೆ, ಫೋರ್ಟ್ ಅಂದ್ರೆ ಇದು ಫೋರ್ಟ್ ಅಂದ್ರೆ ಗೊತ್ತಲ್ಲ, ಹೆಂಗ್ ಹೇಳೋದು, ಫೋರ್ಟ್ ರೀ ಇದು. ಓಕೆ, ಗೋಲ್ಕೊಂಡ ಫೋರ್ಟ್ ಇರುತ್ತಲ್ಲ ಆ ತರ ಫೋರ್ಟ್. ಓಕೆ, ಸೊ ತುಘಲಕ್ ಬಾದ್ ಸಿಟಿ. ಓಕೆ, ತುಘಲಕ್ ಬಾದ್ ಸಿಟಿ, ತುಘಲಕ್ ಫೋರ್ಟ್ ಎರಡನ್ನು ಕೂಡ ಅವರೇ ಮಾಡಿರುವಂತದ್ದು. ಓಕೆ, ಅಂದ್ರೆ ಬಿಲ್ಟ್ ಮಾಡಿರುವಂತದ್ದು. ಸೆಕೆಂಡ್ ಬಂದ್ಬಿಟ್ಟು ದ ಪದುಮೈ ಪೆನ್ನು. ಓಕೆ, ಸ್ಕೀಮ್ ವಾಸ್ ಲಾಂಚ್ಡ್ ಬೈ ವಿಚ್ ಸ್ಟೇಟ್ ಗವರ್ನಮೆಂಟ್. ಸೊ ಸ್ಟೇಟ್ ಗವರ್ನಮೆಂಟ್ ತುಂಬಾ ತಿಳ್ಕೊಳ್ಳಿ, SS ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಬಂದು ತಮಿಳ್ನಾಡು. ಆಲ್ಮೋಸ್ಟ್ ಪದುಮೈ ಪೆಣ್ ಅಂತಂದ್ರೆ ಇನ್ನೊಂದು ಪೆಣ್ ಅಂತ ಕೇರಳದಲ್ಲೂ ಕರೆಯಲ್ಲ. ಓಕೆ, ಅಂದ್ರೆ ಕರಿಬಹುದು, ಬಟ್ ಅದು ಸ್ವಲ್ಪ ಬೇರೆ ತರ ಇದ್ದಾವೆ ಅಲ್ವಾ. ಸೊ ತಮಿಳ್ನಾಡು, ಅಫ್ಕೋರ್ಸ್ ಮಹಾರಾಷ್ಟ್ರ ಇಲ್ಲ, ಆಂಧ್ರ ಪ್ರದೇಶ ಇಲ್ಲ. ಓಕೆ, ಸೊ ಕೇರಳ. ಓಕೆ, ಲ್ಯಾಂಗ್ವೇಜ್ ಗೊತ್ತಿದ್ರೆ ಈಸಿಯಾಗಿ ಇಂಥವೆಲ್ಲ ಹಾಕ್ಬಿಡ್ಬೋದು, ಸ್ವಲ್ಪ ಮಾತಾಡ್ಲಿಕ್ಕೆ ಗೊತ್ತಿದ್ರೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಅಲ್ವಾ. ದ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ವಾಸ್ ಮರ್ಜ್ಡ್ ವಿತ್ ಇನ್ ಡ್ಯಾಶ್ 1989. ಓಕೆ, ಸೊ ಅಂದ್ರೆ ಯಾವ ಒಂದು ಇದು ಯೋಜನಾ ಜೊತೆ ಇದು ಮರ್ಜ್ ಆಯ್ತು ಅಂದ್ರೆ ಜವಾಹರ್ ರೋಜ್ಗಾರ್ ಯೋಜನಾ ಅಂತ. ಓಕೆ, ಸೊ ಜವಾಹರ್ ರೋಜ್ಗಾರ್ ಯೋಜನಾ. ಅಂಡ್ ಇನ್ನೊಂದು ಇದು ಹೇಳುವಂತದಾದ್ರೆ ಈ ಒಂದು ಇದೆಯಲ್ಲ ಜವಾಹರ್ ರೋಜ್ಗಾರ್ ಯೋಜನಾ, ಇದು 1989 ಅಲ್ಲಿ ಏಪ್ರಿಲ್ 1ನೇ ತಾರೀಕು ಇದು ಎಸ್ಟಾಬ್ಲಿಷ್ ಆಯ್ತು. ಓಕೆ, ಅಂದ್ರೆ ಪಬ್ಲಿಷ್ ಆಯ್ತು, ಇದು ಲಾಂಚ್ ಆಯ್ತು. ಓಕೆ, ಇದನ್ನ ನಾವು ಈಗ ಇದ್ರ ಜೊತೆ ಯಾವ್ದಾದ್ರು ಮರ್ಜ್ ಆಗಿದೆ ಅಂತಂದ್ರೆ ಒಂದು ಬಂದ್ಬಿಟ್ಟು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂಡ್ ಸೆಕೆಂಡ್ ಬಂದ್ಬಿಟ್ಟು ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಓಕೆ, ರೂರಲ್ ಲ್ಯಾಂಡ್ಲೆಸ್ ಇದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಓಕೆ, ಸೊ ಇವೆರಡೂ ಜೊತೆ ಒಂದು ಮರ್ಜ್ ಆಗಿರುವಂತಹ ಒಂದು ಯೋಜನಾ ಅಥವಾ ಪ್ರೋಗ್ರಾಮ್ ಯಾವ್ದಪ್ಪ ಅಂತಂದ್ರೆ ಜವಾಹರ್ ರೋಜ್ಗಾರ್ ಯೋಜನಾ. ಸೊ ಈ ಒಂದು ಇವಾಗ ಇದನ್ನ ಏನಂತ ಕರಿತೀವಿ ನಾವು ಅಂತಂದ್ರೆ ನೆಹರು ರೋಜ್ಗಾರ್ ಯೋಜನಾ. ಓಕೆ, ನೆಹರು ರೋಜ್ಗಾರ್ ಯೋಜನಾ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ರುಕ್ಮಿಣಿ ದೇವಿ ಇವರು ಭರತನಾಟ್ಯಂ ಡ್ಯಾನ್ಸರ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾನು ಹೇಳಂತದ್ದು ಇಷ್ಟೇ, ಒಂದು ಏನು ಕ್ವಶನ್ ಓದ್ಬೇಡಿ ಜಾಸ್ತಿ. ಸೊ ಸಂಗೀತ ನಾಟಕ ಅಕಾಡೆಮಿ ಒಂದು ಫೆಲೋಶಿಪ್ ಸಿಕ್ಕಿದೆ ಅಂತ ಇವ್ರಿಗೆ. ಸೊ ಅವ್ರು ಯಾರಪ್ಪ ಅಂತ ಕೇಳ್ತಿದ್ದಾರೆ. ಹಾಗೆ ಪದ್ಮ ಭೂಷಣ್ ಕೂಡ ಸಿಕ್ಕಿದೆ ಅಂತ ಅವ್ರಿಗೆ. ಓಕೆ, ಸೊ ನನ್ನ ಒಂದು ಹೇಳುವಂತದ್ದು ನಿಮ್ಗೆ ಅನಾಲಿಸಿಸ್ ಪ್ರಕಾರ ಏನು ಅಂತಂದ್ರೆ ಸೊ ಡ್ಯಾನ್ಸರ್ಸ್ ಇರ್ತಾರಲ್ಲ. ಓಕೆ, ಸೊ ಈ ಭರತನಾಟ್ಯಂ, ಕಥಕಳಿ, ಒಡಿಶಿ, ಮಣಿಪುರಿ ಇವೆಲ್ಲ ಏನು ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಅವರ್ ಒಂದು ಕಂಟ್ರಿ, ಕರೆಕ್ಟ್ ಅಲ್ಲ. ಓಕೆ, ಸೊ ಡ್ಯಾನ್ಸ್ ಇಲ್ಲಿ ಅಂದ್ರೆ ಇದ್ರ ಕಾನ್ಸೆಪ್ಟ್ ಏನು ಅಂದ್ರೆ ಒಂದು ಡ್ಯಾನ್ಸು ಪ್ಲಸ್ ಡ್ಯಾನ್ಸರ್ಸ್. ನೀವು ಇಷ್ಟನ್ನ ತಿಳ್ಕೊಂಡ್ರೆ ಕಾನ್ಸೆಪ್ಟ್ ಈಸಿ ಆಗುತ್ತೆ. ಅಂಡ್ ಸೆಕೆಂಡ್ರಿಕ್ ಏನಂತ ಹೇಳಿದ್ರೆ ಈ ಸಂಗೀತ ನಾಟಕ ಅಕಾಡೆಮಿ ತಗೊಂಡಿರ್ತಾರಲ್ಲ ಆರ್ಟ್. ಓಕೆ, ಅಂದ್ರೆ ಅದು ಡ್ಯಾನ್ಸರ್ಸ್ ಬಗ್ಗೆ ನೀವು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಸಂಗೀತ ನಾಟಕ ಅಕಾಡೆಮಿನ ಮ್ಯೂಸಿಷಿಯನ್ಸ್
ಡ್ಯಾನ್ಸ್ ಯಾರ್ಯಾರು ತಗೊಂಡಿರ್ತಾರೋ ಅದನ್ನ ನೀವು ಸ್ವಲ್ಪ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದೇನಂದ್ರೆ ಡ್ಯಾನ್ಸರ್ಸ್ ಪ್ಲಸ್ ಮ್ಯೂಸಿಷಿಯನ್ಸ್ ಯಾರೆಲ್ಲ ಪದ್ಮ ವಿಭೂಷಣ್ ಪದ್ಮಶ್ರೀ ಪದ್ಮ ವಿಭೂಷಣ್ ತಗೊಂಡಿರ್ತಾರಲ್ಲ ಅವ್ರನ್ನ ನೀವು ಕ್ಯಾಲ್ಕುಲೇಟ್ ಹಾಕಿದ್ರೆ ಅಥವಾ ಅವ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಂಡ್ರೆ ಎಕ್ಸಾಮ್ಸ್ ಅಲ್ಲಿ ನಿಮಗೆ 2 to 3 ಮಾರ್ಕ್ಸ್ ಅಂದ್ರೆ 2 to 3 ಕ್ವಶನ್ ಇನ್ ದ ಸೆನ್ಸ್ ಮೂರಲ್ಲೇ 9 ಮಾರ್ಕ್ಸ್ ನಿಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋದಾದ್ರೆ ಇದು ತುಂಬಾ ಈಸಿ. ಸುಗ್ಗಿ ನಾವು ಕರ್ನಾಟಕದಲ್ಲೇ ಆಚರಣೆ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಇದೊಂದು ಫ್ಲೋಕ್ ಡ್ಯಾನ್ಸ್. ಸೊ ಇದು ಯಾವ ಸ್ಟೇಟ್ ಇರುತ್ತೆ? ಕರ್ನಾಟಕ ಸ್ಟೇಟ್. ಸುಗ್ಗಿ ಡ್ಯಾನ್ಸ್ ಎಲ್ಲ ಆಡ್ತೀವಲ್ಲ, ಉಯ್ಯಾಲೆ ತೂಗಿತ್ತೋ ಸುಗ್ಗಿ ಬಂದಿತ್ತು ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಇನ್ ಇಂಡಿಯಾ ಮೈಕ್ರೋ ಫೈನಾನ್ಸ್ loan is defined as a collateral free loan given to a household having an annual income up to dash as a October 22, of course. So rupees is to 3 lakhs. Okay, so current affairs ನೋಡಿ ಅಕ್ಟೋಬರ್ 2022 ಕೇಳಿದ್ದಾರೆ. ಎಕ್ಸಾಮ್ ಬಂದ್ಬಿಟ್ಟು ಇದು ಮೇ 2023 ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಟೋಟಲ್ 5, 6, 7, 8 ಒಂದು 8 ತಿಂಗಳದ್ದು ಕ್ವಶನ್ ಪೇಪರ್ ರಿಪೀಟೆಡ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ? ಎಲ್ರಿಗೂ ಗೊತ್ತು ಲೆಮನ್ ಅಂತ. ಓಕೆ, ಸೊ ಲೆಮನ್ ಅಂದ್ರೆ ನಾನು ಹೇಳುವಂತದ್ದು ಏನು ಅಂತಂದ್ರೆ ಈಗ ವಿಟಮಿನ್ಸ್ ಚಾಪ್ಟರ್. ಓಕೆ, ಇದು ಸಂಬಂಧಪಟ್ಟಿರೋದೇನು ವಿಟಮಿನ್ಸ್ ಚಾಪ್ಟರ್. ಇದರ ಅರ್ಥ ಈ ಒಂದು ಲೆಮನ್ ಇದೆಯಲ್ಲ ಇದು ಯಾವ ಒಂದು ಆಸಿಡ್ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ಅಂತ. ಓಕೆ, ಇದನ್ನ ನಾವು ಕಲಿಯಕ್ಕಾಗುತ್ತೆ. ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಲ್ಲ, ವೆರಿ ಸಾರಿ. ಓಕೆ, ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ಅಂತ ನಾವು ಕರಿತೀವಿ. ಓಕೆ, ಅಂಡ್ ಇನ್ನೊಂದು ಅಂದ್ರೆ ಸಿಟ್ರಸ್ ಒಂದು ಫ್ರೂಟ್ಸ್ ಎಲ್ಲೂ ಕೂಡ ಈ ಒಂದು ಆಸಿಡ್ ಇರುತ್ತೆ ಸಿಟ್ರಸ್ ಫ್ರೂಟ್ಸ್. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಆರೆಂಜ್ ಇರ್ಬೋದು, ಓಕೆ, ಅಂಡ್ ಲೆಮನ್ ಇರ್ಬೋದು. ಸಿಟ್ರಸ್ ಫ್ರೂಟ್ಸ್ ಇನ್ ದ ಸೆನ್ಸ್ ಅವೆಲ್ಲ ಹುಳಿ ಇರ್ತವೆ. ಓಕೆ, ಸೊ ಅಂತವನ್ನ ನಾವು ಸಿಟ್ರಸ್ ಅಂತ ಕರಿತೀವಿ. ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಅಂಡ್ ಅದು ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಆರ್ಕಾರ್ಬಿಕ್ ಆಸಿಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ವಿಚ್ ಟೈಪ್ ಆಫ್ ಎನರ್ಜಿ ಕನ್ವರ್ಸೇಷನ್ ಓಕೆ ಟೇಕ್ಸ್ ಪ್ಲೇಸ್ ಇನ್ ಬ್ಯಾಟ್ರಿ? ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಟ್ರಿ ಇರುತ್ತೆ, ಇದನ್ನ ಹಿಂಗೆ ಮಾಡ್ಕೋಬೇಕು, ಗೊತ್ತಿಲ್ಲ ಅಂದ್ರೆ ಪ್ಲಸ್ ಮೈನಸ್ ಬ್ಯಾಟ್ರಿ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ, ಸೊ ಇವಾಗ ಕೇಳಿರೋದೇನು ಈ ಬ್ಯಾಟ್ರಿಲಿ ಸೊ ಕೆಮಿಕಲ್ ಎನರ್ಜಿ ಆಗಿ ಒಂದು ಲೈಟ್ ಎನರ್ಜಿಗೆ ಹೋಗುತ್ತಾ, ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕ್ ಎನರ್ಜಿ ಹೋಗುತ್ತಾ, ಮೆಕ್ಯಾನಿಕಲ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿಗೆ ಹೋಗುತ್ತಾ, ಕೆಮಿಕಲ್ ಎನರ್ಜಿಯಿಂದ ಸೌಂಡ್ ಎನರ್ಜಿಗೆ ಹೋಗುತ್ತಾ? ಸೊ ಬ್ಯಾಟ್ರಿಯಿಂದ ಸೌಂಡ್ ಎನರ್ಜಿ ಯು ಕ್ಯಾನ್ ಸ್ಕಿಪ್. ಕೆಮಿಕಲ್ ಎನರ್ಜಿಯಿಂದ ಲೈಟ್ ಎನರ್ಜಿ ಓಕೆ ಸೊ ಹೋಗೋದಿಲ್ಲ, ಯಾಕಂದ್ರೆ ಫಸ್ಟ್ ಕೆಮಿಕಲ್ ಹಾಕಿದ ತಕ್ಷಣ ಅದು ಲೈಟ್ಗೆ ಹೋಗಲ್ಲ. ಸೊ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಓಕೆ ಯಾವುದೇ ಕಾರಣಕ್ಕೂ ಫಸ್ಟ್ ಕೆಮಿಕಲ್ ಯೂಸ್ ಮಾಡಿದ್ಮೇಲೆ ಅದ್ರ ಮೇಲೆ ನಾವು ಮೆಕ್ಯಾನಿಕ್ ಆಗಿ ಏನಾದ್ರು ವರ್ಕ್ ಮಾಡ್ಬೋದು, ಮೆಕ್ಯಾನಿಕ್ ಇಂದ ಕೆಮಿಕಲ್ ಯೂಸ್ ಮಾಡಕ್ ಬರೋದಿಲ್ಲ. ಓಕೆ, ಅದೇ ತರ ಕೆಮಿಕಲ್ ಇರುತ್ತೆ ಅನ್ಕೊಳ್ಳಿ, ಅದನ್ನ ನಾವು ಎಲೆಕ್ಟ್ರಿಕ್ ಗೆ ನಾವು ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ಆನ್ಸರ್ ಇಸ್ ದಿಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇವೆಲ್ಲ ಸಿಂಪಲ್ ಸೈನ್ಸ್ ನ ಅರ್ಥ ಮಾಡ್ಕೊಂಡ್ರೆ ಇದು ಸ್ವಲ್ಪ ಈಸಿ ಆಗುತ್ತೆ. ಹೀಗೇನೆ ನಾನು ಕ್ವಶನ್ ಪೇಪರ್ ನ ರಿಲೀಸ್ ಇದ್ ಮಾಡೋದು, ಯಾಕಂದ್ರೆ ಎಲ್ಲದನ್ನು ಓದಿ ತಿಳ್ಕೊಳ್ಳೋದು ಬಾರಿ ಕಷ್ಟ ಅಲ್ಲ. ಸ್ವಲ್ಪ ಒಂಚೂರು ಕಾಮನ್ ಸೆನ್ಸ್ ಅಥವಾ ಒಂಚೂರು ನಾಲೆಡ್ಜ್ ಅಥವಾ ಎಲ್ಲ ಓದಿದ್ದು ಎಲ್ಲ ನೆನ್ಪು ಮಾಡ್ಕೊಂಡ್ರೆ ತುಂಬಾ ಈಸಿ ಆಗಿರುತ್ತೆ. ಅಕಾರ್ಡಿಂಗ್ ಟು 2011 census, okay, which among the following union territories UTs has the lowest sex ratio? Okay, ಯಾವ್ದಪ್ಪ ಅಂತಂದ್ರೆ ದಮನ್ ಮತ್ತು ದಿಯು. ಸೊ ದಮನ್ ಮತ್ತು ದಿಯು ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ, ಯಾಕಂದ್ರೆ ಅದು ಸ್ವಲ್ಪ ಕ್ವಶನ್ಸ್ ನ ಜಾಸ್ತಿ ಅರೈಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಹಾಗಾಗಿ ಅಂಡ್ ಡೆನ್ಸಿಟಿ ಕೂಡ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಅಂಡ್ ಇನ್ನೊಂದು ಬೇಡ ಬಿಡಿ, ಸುಮ್ಮನೆ ಹೇಳ್ಕೊಂತ ಹೋಗ್ತೀನಿ. ಸೊ ನಾನು ಜಸ್ಟ್ ಇದು ಅನಾಲಿಸಿಸ್ ಮಾಡಿ ಹೇಳ್ತೀನಿ. ಓಕೆ, ಡ್ರೀಮ್ಸ್ ಫ್ರಮ್ ಮೈ ಫಾದರ್ ಅಬ್ವಿಯಸ್ಲಿ ಒಂದು ಬರಾಕ್ ಒಬಾಮಾ. ಓಕೆ, ಆಟೋಬಯೋಗ್ರಫಿ ನೆನ್ನೆನೂ ರಿಪೀಟ್ ಆಗಿತ್ತು ನೋಡಿ, ಇವತ್ತು ಕ್ವಶನ್ ರಿಪೀಟ್ ಆಗಿದೆ. ಬಟ್ ನೆನ್ನೆ ಏನ್ ಕೇಳಿದ್ರು ನೆನ್ನೆ ಇನ್ ದ ಸೆನ್ಸ್ ನಾನು ನೆನ್ನೆ ಬಿಡಿಸಿದೆ ಅಲ್ವಾ, ಸೊ ಆ ಪೇಪರ್ ಅಲ್ಲಿ ಅಥ್ಲೇಟ್ ಬಗ್ಗೆ ಕ್ವಶನ್ ಬಂದಿತ್ತು. ಬಟ್ ಇವತ್ತು ನೋಡಿ ಪೊಲಿಟಿಷಿಯನ್ಸ್ ಅಥವಾ ಸೋಷಿಯಲ್ ವರ್ಕರ್ಸ್ ಬಗ್ಗೆ ಅಥವಾ ಸೋಷಿಯಲ್ ವೆಲ್ ಬೀಯಿಂಗರ್ಸ್ ಬಗ್ಗೆ ಕ್ವಶನ್ ರೇಸ್ ಆಗಿದೆ, ಅದು ಆಟೋಬಯೋಗ್ರಫಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ which among the following songs was composed by famous Indian musician Rahul Dev Burman? Obviously ಇದು ನಮ್ಮ ಕರ್ನಾಟಕದವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಇದು ಎಲ್ಲ ಹಿಂದಿ ಸಾಂಗ್ಸೇ ಕೊಟ್ಟಿದ್ದಾರೆ. ಓಕೆ, ಸೊ ಏ ದೋಸ್ತಿ ಹಮ್ ನಹಿ ತೋಡೆಂಗೆ. ಓಕೆ, ಅಂಡ್ ಇನ್ನೊಂದು ನಿಮ್ಗೆ ಟ್ರಿಕ್ ಹೇಳೋದಾದ್ರೆ ಕೇಸರಿಯ ಸಾಂಗು ಮೊನ್ನೆ ಬಂದಿತ್ತು, ಏ ದಿಲ್ ಹೇ ಮುಶ್ಕಿಲ್ ಮೇ ಬಿ ಡೌಟ್. ಓಕೆ, ಸೊ ಕಿಸಿ ಕಾ ಮುಸ್ಕುರಾನ್ ಪೇ ಹೋ ನೈನಿ ಸರ್. ಆಬ್ವಿಯಸ್ಲಿ ನಮ್ ಕರ್ನಾಟಕದವರಿಗೆ ಸ್ವಲ್ಪ ಸ್ಟಫ್ ಅನ್ಸ್ಬೋದು. ಓಕೆ, ನನ್ಗೇನೋ ಇದು ಸರಿ ಅನಿಸ್ಲಿಲ್ಲ ಈ ಕ್ವಶನ್ ಕೊಟ್ಟಿರೋದು. ಓಕೆ, ಬಟ್ ಇದು ಮ್ಯೂಸಿಷಿಯನ್ ಆಗಿರೋದ್ರಿಂದ ಓಕೆ ಅಂತ ಅನ್ಸುತ್ತೆ. ಓಕೆನಾ, ಅಂಡ್ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಒಂದ್ ಸೆಕೆಂಡ್. ಓಕೆ,
The President of India shall be elected by the members of electoral college consisting. Okay, and ಈ ಕ್ವಶನ್ಸ್ ನ ತುಂಬಾ ರಿಪೀಟ್ ಮಾಡ್ತಾ ಇರ್ತಾರೆ. ಓಕೆ, ಯಾಕಂತಂದ್ರೆ ಒಂದು ಪ್ರೆಸಿಡೆಂಟ್ ಬಗ್ಗೆ ಒಂದು ಪ್ರೆಸಿಡೆಂಟ್ ಬಗ್ಗೆ ಓದ್ಕೊಳ್ಳಿ, ಇನ್ನೊಂದು ಪ್ರೆಸಿಡೆಂಟ್ ನ ಎಲೆಕ್ಷನ್ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಳ್ಳಿ. ತುಂಬಾ ಕನ್ಫ್ಯೂಷನ್ಸ್ ಮಾಡ್ತಾ ಇರ್ತಾರೆ ಹಾಗಾಗಿ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ಹೌಸ್ ಆಫ್ ಪಾರ್ಲಿಮೆಂಟ್ ಅಥವಾ ದ ಎಲೆಕ್ಟೆಡ್ ನಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ಸ್ಟೇಟ್ಸ್. ಸೊ ಆನ್ಸರ್ ಇಸ್ ನೇದರ್ ಒನ್ ನೇದರ್ ಟು, ಅಂದ್ರೆ ಒಂದೂನು ಅಲ್ಲ ಎರಡೂನು ಅಲ್ಲ. ಓಕೆ, ಸೊ ಅವ್ರನ್ನ ಹಾಗಾದ್ರೆ ಏನಂತ ಹೇಳ್ತಾರೆ, ಸೊ ಅವರು ಪ್ರೆಸಿಡೆಂಟ್ ಬಂದು ಇಂಡೈರೆಕ್ಟ್ಲಿ ಅವರು ಎಲೆಕ್ಟ್ ಹಾಕ್ತಾರೆ. ಓಕೆ, ಸೊ ಹಾಗಾದ್ರೆ ಯಾರ್ಯಾರು ಒಂದು ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾರೆ ಅಂತಂದ್ರೆ ಬೋತ್ ಹೌಸ್. ಓಕೆ, ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್, ಅದ್ರ ಜೊತೆಗೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಸ್ಟೇಟ್ಸ್. ಓಕೆ, ಅಂಡ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದ ಡೆಲ್ಲಿ ಅಂಡ್ ಪುದುಚೇರಿ. ಓಕೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಓಕೆ, ಬೋತ್ ಒಂದು ಹೌಸ್ ಪಾರ್ಲಿಮೆಂಟ್ ಇರುತ್ತಲ್ಲ ಅದರಲ್ಲಿ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಸ್ಟೇಟ್ಸ್. ಓಕೆ, ಸ್ಟೇಟ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಡೆಲ್ಲಿ ಅಂಡ್ ಪುದುಚೇರಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಅಂಡ್ ಇವರು ಎಲೆಕ್ಟ್ರಾಲ್ ಕಾಲೇಜ್ ಕಂಪ್ರೈಸಿಂಗ್ ಅಂದ್ರೆ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಂಥದ್ದು ಎಲೆಕ್ಟ್ರಾಲಿಕ್ ಕಾಲೇಜ್ ಅಲ್ಲಿ ಒಂದು ಬೋತ್ ಹೌಸ್ ಪಾರ್ಲಿಮೆಂಟ್ ಆಗಿರುವಂತಹ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಲೆಜಿಸ್ಲೇಟಿವ್ ಒಂದು ಸ್ಟೇಟ್ ಮತ್ತೆ ಒಂದು ಪುದುಚೇರಿ ಡೆಲ್ಲಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶದಿಂದ ಬರ್ತದೆ ಅಂತ ಹೇಳ್ಬೋದು. ಓಕೆ, ಇನ್ January 2022 ಇಂಡಿಯಾ ಸೈನ್ಡ್ USD 374.96 million deal with the dash. It's a single biggest defense export order ಅಂದ್ರೆ ಫಿಲಿಪೀನ್ಸ್. ಓಕೆ, ಸೊ MOUs ಚೆನ್ನಾಗಿ ನೋಡ್ಕೊಳ್ಳಿ, ಅಂದ್ರೆ ಇವೆಲ್ಲ ಅಗ್ರಿಮೆಂಟ್ಸ್. So next ಬಂದ್ಬಿಟ್ಟು which component of the cell contains the hereditary material of the cell, the DNA. Okay, cell the DNA. Okay, obviously ನ್ಯೂಕ್ಲಿಯಸ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಏನಂತ ಹೇಳಿದ್ರೆ ಸೆಲ್ ವಾಲ್ ಅಲ್ಲಿ ಕೂಡ ಅದಿರೋದಿಲ್ಲ. ಸೆಲ್ ಮೆಂಬ್ರೇನ್ ಅಂದ್ರೆ ಕೋಶ ಒಂದು ಪೊರೆ ಅಂತ ಕರಿತೀವಿ ನೋಡಿ, ಅದರಲ್ಲೂ ಕೂಡ ಇರೋದಿಲ್ಲ. ಅಂಡ್ ಸೈಟೋಪ್ಲಾಸ್ಮಾದಲ್ಲೂ ಕೂಡ ಬರೋದಿಲ್ಲ. ಓಕೆ, ಸೊ ಬರೋದು ನ್ಯೂಕ್ಲಿಯಸ್ ಎಲ್ಲಿ ಅಂತಂದ್ರೆ ಸಾರಿ DNA ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಅದು ಕಂಡು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಮೆಗಾಸ್ಥಾನಿಸ್ ವಾಸ್ ಅ ಗ್ರೀಕ್ ಅಂಬಾಸಿಡರ್ ಇನ್ ವಿಚ್ ಕೋರ್ಟ್. ಓಕೆ, ಸೊ ನಾನು ಹಿಂಗ್ ನೆನ್ಪಿಟ್ಕೊಂಡಿದ್ದೆ ಅಂದ್ರೆ MG. ಓಕೆ, MG ಅಂದ್ರೆ ಮೆಗಾಸ್ಥಾನಿಸ್, ಅವನು ಗ್ರೀಕ್ ನವನು. ಅಂಡ್ MG MC ಅಥವಾ MC ನಿಮಗೆ ಬೇಡ ಅಂತಂದ್ರೆ ಯು ಕ್ಯಾನ್ ಲೈಕ್ CM. C ಅಂದ್ರೆ ಚಂದ್ರಗುಪ್ತ ಮೌರ್ಯ, M ಅಂದ್ರೆ ಮೆಗಾಸ್ಥಾನಿಸ್. ಓಕೆ, ಸೊ ಇದರ ನೀವು ನೆನ್ಪಿಟ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋದಾದ್ರೆ ಇನ್ ಡೆಕ್ಕನ್ ಪ್ಲಾಟೋ ಇಸ್ ಅ ಟ್ರಯಾಂಗುಲರ್ ಲ್ಯಾಂಡ್ ಮಾಸ್ ಇನ್ ಇಂಡಿಯಾ ದಟ್ ಲೈಸ್ ಟು ದ ಸೌತ್ ಆಫ್ ದ ರಿವರ್. ಯಾವ್ದಪ್ಪ ಅಂದ್ರೆ ಒಂದು ನರ್ಮದಾದಲ್ಲಿ ಡೆಲ್ಟಾ ಒಂದು ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ರಿವರ್ ಚಾಪ್ಟರ್ ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್, ಸೊ ಇನ್ ವಿಚ್ ಸ್ಪೋರ್ಟ್ ಬಜರಂಗ್ ಪೂನಿಯಾ ಎಲ್ರಿಗೂ ಗೊತ್ತೇ ರೆಸ್ಲಿಂಗ್ ಓನ್ ಗೋಲ್ಡ್ ಮೆಡಲ್ ಅಟ್ ದ ಕಾಮನ್ವೆಲ್ತ್ ಗೇಮ್ಸ್ 2022 ಒಂದು ಬಂದು ರೆಸ್ಲಿಂಗ್. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ದ ಹೈಕೋರ್ಟ್ ಇನ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇನ್ ಡ್ಯಾಶ್ 1862. ಓಕೆ, ಸೊ ಫಸ್ಟ್ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಕಲ್ಕತ್ತಾದಲ್ಲಿ ಅದು ಸ್ಥಾಪನೆ ಆಯ್ತು. ಓಕೆ, ಅದ್ರದ್ದೊಂದು ಆಕ್ಟ್ ಬರುತ್ತೆ ನೋಡಿ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಆ ಆಕ್ಟ್ ಯಾವ್ದಂತ ನಂಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಓಕೆನಾ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ರೆಬಿಲಿಯನ್ ಅಕರ್ಡ್ ಬಿಟ್ವೀನ್ 1855-56 ಸಂತಾಲ್ ರೆಬಿಲಿಯನ್. ಓಕೆ, ಸೊ ಇದು ಇದರಲ್ಲಿ ಲೂಸೆಂಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಕನ್ನಡ ಬುಕ್ ಅಲ್ಲಿ ಹುಡುಕ್ ನೋಡಿದೆ, ಬಟ್ ನಾನು ಹೋದ್ರೆ ಬುಕ್ ಅಲ್ಲಿ ಅದು ಇದ್ರ ಬಗ್ಗೆ ಇಲ್ಲ. ಸೊ ಲೂಸೆಂಟ್ ಅಲ್ಲಿ ರೆಡ್ ಕಲರ್ ಬಾಕ್ಸ್ ಇದೆ, ಪಿಂಕ್, ಸೊ ಅದರಲ್ಲಿ ರೆಬಿಲಿಯನ್ ಅಂತ ಕೊಟ್ಟಿದ್ದಾರೆ ನಾನು ನೋಡಿದ್ರ ಪ್ರಕಾರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋದಾದ್ರೆ the ancient harvest festival Baisakhi. Okay, Baisakhi is celebrated in which month of the year? Baisakhi ancient harvest ಆಗಿರೋದ್ರಿಂದ ಯಾವ ಮಂತ್ ಅಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಏಪ್ರಿಲ್ ಮಂತ್, ಅಂದ್ರೆ ಆ ಟೈಮಲ್ಲಿ ಉಗಾದಿ ಎಲ್ಲ ಬರ್ತಾವೆಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆದ್ರೆ ಲೋನಿಯಲ್ ಮೆಸ್ಸಿ ಆಲ್ಮೋಸ್ಟ್ ಎಲ್ರು ಗೊತ್ತಿರುತ್ತೆ, ಇವರು ಫುಟ್ಬಾಲ್ ನ ಪ್ಲೇಯರ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ನೋಡೋದಾದ್ರೆ ರಾಮಪ್ಪ ಟೆಂಪಲ್ ಇಸ್ ಡೆಡಿಕೇಟೆಡ್ ಟು ವಿಚ್ ಗಾಡ್. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಓದಿಲ್ದಲ್ಲಿದ್ರೆ, ಯಾಕಂದ್ರೆ ರಾಮಪ್ಪ ಅಂದ ತಕ್ಷಣ ಒಬ್ಬೊಬ್ರು ಸಡನ್ ಆಗಿ ರಾಮ ಅಂತ ಹಾಕ್ಬಿಡ್ತಾರೆ, ಇಟ್ಸ್ ರಾಂಗ್ ಆಗುತ್ತೆ. ಸೊ ಲಾರ್ಡ್ ಶಿವ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಮೋಸಸ್ ಅಂಡ್ ಲಿಂಚಸ್ ಆರ್ ಫೌಂಡ್ ಇನ್ ವಿಚ್ ಕೈಂಡ್ ಆಫ್ ಫಾರೆಸ್ಟ್. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ತಂಡ್ರಾ ಫಾರೆಸ್ಟ್. ಸೊ ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ ಟೈಪ್ಸ್ ಆಫ್ ಫಾರೆಸ್ಟ್. ಓಕೆ, ರೈನಿ ಫಾರೆಸ್ಟ್ ನಿನ್ನೆ ಒಂದು ಕ್ವಶನ್ ಬಂದಿತ್ತು ನೋಡಿ, ಭೌಗೋಳಿಕ ಪ್ರದೇಶ ಅಂತ. ಸೊ ಆ ತರದ ನೀವು ಕ್ವಶನ್ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ಸ್ ಈಕ್ವಿಟಿ ಅಂಡ್ ಆಪರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಈಸ್ ಮೆನ್ಷನ್ಡ್ ಡ್ಯಾಶ್ ಆರ್ಟಿಕಲ್ 16 ಅಂಡ್ ಆರ್ಟಿಕಲ್ 17 ಅಸ್ಪೃಶ್ಯತೆ ಅನ್ಟಚಬಿಲಿಟಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ SSC ಎಕ್ಸಾಮ್. ಓಕೆ, ಇದರೆಲ್ಲದ್ರ ಬಗ್ಗೆ ಅಂದ್ರೆ ಟೋಟಲ್ ಫಂಡಮೆಂಟಲ್ ಒಂದು ರೈಟ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಹೋಗಿ.
ಓಕೆ. ಸೊ ಅವಾಗ ಒಂದು ಈಸಿ ಆಗ್ತಾ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಅಥವಾ ಆರ್ಟಿಕಲ್ಸ್ನ ಚೆನ್ನಾಗಿ ತಿಳ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, okay, the dash was started by the Sikh reforms the purified their religious places by removing the evil social practices that had slowly erupt into them. ಬಂದ್ಬಿಟ್ಟು ಅಕಾಲಿ ಮೂವ್ಮೆಂಟ್. ಓಕೆ. ಸೊ ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ ಒಂದು ಸಿಖ್ ಧರ್ಮದ ಒಂದು ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು, ಅಥವಾ ಮೂವ್ಮೆಂಟ್. ಓಕೆ. ಸೊ ಹಿಸ್ಟ್ರಿ ಮೂವ್ಮೆಂಟ್ ಅಂತ ಹೊಡೆದ್ಬಿಟ್ಟು ಅದ್ರ ಬಗ್ಗೆ ನೀವು ಚೆನ್ನಾಗಿ ಚಾಪ್ಟರ್ನ ತಿಳ್ಕೊಳ್ಳಿ. ಓಕೆ. ಐ ಹೋಪ್ ಸೊ ನಿಮ್ಗೆ ಅರ್ಥ ಆಯ್ತು ಅಂತ. ಅಂಡ್ ಇದ್ರದ್ದು ಕಾನ್ಸೆಪ್ಟ್ ಅಂದ್ರೆ ಟಾಪಿಕ್ಸ್ ಎಲ್ಲ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ನಿಮಗೆ ಹಾಕ್ತೀನಿ. ಅಂಡ್ ರಿಪೀಟೆಡ್ ಆಗಿದ್ರೆ ನಾನು ರಿಪ್ ಅಂತ ಹಾಕಿ ಆಶ್ ಅಂತ ಹಾಕೊಡ್ತೀನಿ. ಓಕೆ. ಐ ಹೋಪ್ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ. ಸೊ ಥ್ಯಾಂಕ್ ಯು.